ಜೈ ಕರ್ನಾಟಕ, ಜೈ ಕನ್ನಡ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಬ್ಲಾಗ್ ಒಳಗೆ. ಆಕ್ಚುಲಿ ನೋಡ್ತಿರ್ಬೋದು ನೀವು, ತಮಾಷೆ ಮಳೆ ಐತಿ. ಬಟ್ ನಮ್ಮ ಕಡೆ ಗಾಡಿನೂ ಬೇರೆ ಕಾಣತೈತಿ. ಈಗ ಆಲ್ರೆಡಿ ತಮ್ಮೆಲ್ಲ ನೋಡುತ್ತೀರಿ ನೀವು. ಬಟ್ ಏನಪ್ಪಾ ಅಂದ್ರೆ ಆಕ್ಚುಲಿ ಮೇಡಮ್ ಅವ್ರ ಗಾಡಿ ತೊಗೊಂಡಿದಾರ. ಹಂಗಾಗಿ ಅದನ್ನ ಪೂಜೆ ಮಾಡ್ಸ ಆಕ್ಚುಲಿ ಬೆಳಗ್ಗೆ ಹೋಗಿ ಪ್ಲಾನ್ ಇತ್ತು ನಮ್ದು. ಬಟ್ ಏನಾಗುತ್ತೆ, ಕಾರಣಾಂತರಗಳಿಂದ ಸ್ವಲ್ಪ ಬೆಳಗ್ಗೆ ಹೋಗಕ್ಕಾಗಲಿಲ್ಲ. ಹಂಗ ನಾವು ಸಂಜೆಗೆ ಹೋದ್ರೆ ಬಿಡ ಆರಾಮ್ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಬಟ್ ಸಂಜೆಗೆ ಹೇಳ್ತೀನಲ್ಲ, ಇಷ್ಟು ಡೇಂಜರ್ ಇವತ್ತು ಮಳೆ ಆಗಿತ್ತು ಅಂದ್ರೆ ಅಷ್ಟು ಡೇಂಜರ್ ಮಳೆ ಆಗೈತಿ. ಖರಾಬ ಇಷ್ಟು 1 ತಾಸಿಂದ ಮಳೆ ನಿಂದ್ರೋದು ವೇಟ್ ಮಾಡತ್ತೀನಿ ನಾನು. ಬಟ್ ಈಗ ಸ್ವಲ್ಪ ಲೈಟ್ ಇನ್ನೂ ಹನಿ ಬೆಳತೈತಿ, ಚಿಟಿ ಐತೆ. ಬಟ್ ಅವಾಗಿಂದ ವೇಟ್ ಮಾಡಿ ಈಗ ಹೊಂಟೆ ನೋಡ್ರಿ. ಈಗ ಮೇಡಮ್ ಅವ್ರ ಕರ್ಕೊಂಡ ಹೋಗಿ ಈಗ ಪೂಜೆ ಮಾಡಿಸ್ಬೇಕು ನಾವು ಗಾಡಿ ತಂದ. ಬರ್ರಿ ಹೋಗೋಣ. ಈಗ ಮತ್ತೆ ನಂದು ಇನ್ನೊಂದು ಗಾಡಿ ಏನೈತಿ, ನಮ್ಮ ಬಾಹುಬಲಿ ಆಕಾಶ್ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಅಂದ್ರೆ ಅವ್ರ ಮಮ್ಮಿ ಕರ್ಕೊಂಡು ಸೀದಾ ಅಲ್ಲಿ ಇದ್ರ ಕಡೆ ಬರ್ತಾರ, ಸಿದ್ದಾಮಠದ ಕಡೆ. ಈಗ ನಾನು ಹಿಂಗಿಂದ ಹೋಗಿ ಅಲ್ಲಿ ಮೇಡಮ್ ಅವ್ರು ಕರ್ಕೊಂಡ ಅಲ್ಲಿಂದ ಹೋಗ್ಬೇಕು ನೋಡ್ರಿ. ಈಗ ಬರ್ರಿ ಹೋಗೋಣಂತ, ತೋರಿಸ್ತೀನಿ ನಿಮ್ಗೆ ಏನೇನು ಹಾಕೈತಿ ಇವತ್ತಂತ. ನೋಡ್ತಿರುವ ನೀವು, ಈಗ ಹೊಂಟೇನಿ. ಭಯಂಕರ ಮಳೆ ಐತಿ. ಇಷ್ಟೊಂದನ ಹೇಳ್ತೇನಲ್ಲ, ಇಷ್ಟು ಮೋಡ ತುಂಬ್ಕೊಂಡಿತ್ತಂದ್ರ ಫುಲ್ ಬ್ಲ್ಯಾಕ್, ಫುಲ್ ಕರ್ರಗ ಆಗ್ಬಿಟ್ಟಿತ್ತ. 5:05 ಆಗೈತಿ, ಅವಾಗ ಫುಲ್ ಮೋಡ ತುಂಬ್ಕೊಂಡೈತ. ಅಂದ್ರೆ ಫುಲ್ ರಾತ್ರಿ ಆಗೋ ತರ ಮೋಡ ತುಂಬ್ಕೊಂಡೈತ. ಅಷ್ಟು ಡೇಂಜರ್ ಆಗಿತ್ತ. ಈಗೆಲ್ಲ ಸ್ವಲ್ಪ ಮತ್ತು ಮೋಡ ಸದೈತಿ. ಬಟ್ ಮಾಡೈತಿ, ಲೈಟ್ ಮಾಡೈತಿ. ಬಟ್ ಅದ್ರಾಗ ಹನಿ ಬಿಡಾದೈತಿ. ಬಟ್ ಆದ್ರೆ ಇವತ್ತು ಪೂಜೆ ಆಗ್ಬೇಕು. ಮತ್ತು ನಾಳೆ ಬೇರೆ ಕೆಲಸ ಬಿಸಿ ಆಗ್ಬಿಡ್ತೀವಿ ನಾವು. ನಾಳೆ ಮತ್ತೆ ಟೈಮ್ ಸಿಗೋಂಗಿಲ್ಲ ನಮಗೆ. ಮೇಡಮ್ ಅವ್ರು ಬರತ್ತಾರ ಇಲ್ಲೇ. ಬಟ್ ಈಗ ಮಳಿಗಳಾಗಿ ಫುಲ್ ಎಲ್ಲಿ ಬೇಕಾದಲ್ಲಿ ಅಡಿಕೆ ಆಗ್ಬಿಟ್ಟಿದಾವೆ. ಮತ್ತು ರೋಡ್ ಗಡ್ಡೆ ಇದಾರೆ. ಫುಲ್ ಒಂಥರ ಕೆಜಿ ತುಂಬ ಹೋಗ್ತಾವ ನೋಡ್ರಿ. ಮೇಡಮ್ ರನ್ನಿಂಗ್ ಮೋಟ್ರ್ ಅಂತ ಓಡ್ಕೊಂಡ್ ಬರತ್ತಾರ. ಫುಲ್ ಎಕ್ಸೈಟ್ಮೆಂಟ್ ಅದಾರ ಗಾಡಿ. ಗೈಸ್ ಇವತ್ತು ನನ್ನ ಜೋಡಿ ಮೊಯ ಆಗೈತಿ ಗೈಸ್. ಮೇಡಮ್ ಅವ್ರ ಜೋಡಿ ಫುಲ್ ಮೊಯ ಆಗೈತಿ. ಇವತ್ತು ಆಕ್ಚುಲಿ ಮುಂಜಾನೆ ಪೂಜೆ ಮಾಡ್ಬೇಕು ಅನ್ಕೊಂಡ್ವಿ. ನಮ್ ಸರ್ ನೀವು ಇವತ್ತು ಲಘು ಬರ್ಬೇಕಂದ್ರೆ ನಾವು ಲಘು ಬಂದ್ವಿ. ಬಟ್ ಆದ್ರೂ ಹೋಗ್ಲಿ ಬಿಡಿ, ಸಂಜೆಗೆ ಮಾಡ್ಸಿರ ಅಂತ ಹೇಳಿ ಸರ್ ನಾ ಇವತ್ತೊಂದು ದಿನ ಲಘು ಹೋಗ್ತೀನಿ ಸರ್. ನನ್ಗೆ 6 ಗಂಟೆಗೆ ನಾ ಮನೆಗೆ ಹೋಗ್ತೀನಿ ಸರ್, ನಂಗೆ ಗಾಡಿ ಪೂಜೆ ಮಾಡೋದೈತಿ ಅಂತ ಅಂದ್ರ. ಸರ್ ಹೌದೇನ್ರಿ, ಚೆನ್ನಾಗಿ ಹೋಗ್ಬೇಡಿ ಅಂತಂದ್ರೆ ಹಗ್ಗೋ 3 ಗಂಟೆಗೆ ಚಲೋ ಆಗಿದ್ ಮಳೆ ಹೊಡಿತ. ಈಗ ಟೈಮ್ ಎಷ್ಟು ಮೊಯ ಅಂದ್ರೆ ನನ್ನ ಜೋಡಿ ಇವತ್ತು ನಾ ಕೇಳೇನಿ. ಇವತ್ತು ಸರ್ ಹೋಗಂದಾರ, ಮಳೆ ಬಂದೈತೆ. ನಾಳೆ ನಂದು ಕೊಲೀಗ್ ಕೇಳಿಲ್ಲ ಆಕಿ ಸರ್ಗ ಲಘು ಹೋಗ್ಬೇಕಂತ ಹೇಳಿ. ಆಕಿ ಸರ್ ಫೋನ್ ಹಚ್ಚಿ ಮಳಿ ಬರದಲ್ರಿ, ನೀವು ಮಳಿ ಸ್ಟಾಪ್ ಆಗ್ಬಿಡ ಬಡ ಹೋಗ್ಬಿಡ್ರಿ ಅಂತ ಹೇಳಿ ಅಂದ್ರ. ಆಕಿ ನನ್ಕಿಂತ ಫಸ್ಟ್ ಹೋಗ ಹಿಂಗ ಆಗ್ಬಿಡ್ರಾಗಿತ್ತು ನನ್ ಜೋಡಿ. ಬರ್ತೀನಿ ರಿಕ್ವೆಸ್ಟ್ ಮಾಡ್ಕೊಂಡ್ ಪರ್ಮಿಷನ್ ಕೇಳಲಿಲ್ಲ ಅಂದ್ರೆ ನಾ ಲಘು ಹೋಗ್ತಿದ್ದೆ ನೋಡ. ಸುಮ್ನೆ ಕೇಳಿದೆ ನಾನು. ಬಿಡ್ರಿ ಈಗ ಹೋಗಿ ಬಡ ಲಘು ಪೂಜೆ ಮಾಡ್ಸೋಣ. ಸರಿ ಹೋಗೋಣ ಅಂತ. ಮೇಡಮ್ ಅವ್ರ ಗಾಡಿ ಇಲ್ಲೈತಿ. ಈಗ ಮಳೆ ಮೇಡಮ್ ಅವ್ರು ಹೊಡೆಯಂಗಿಲ್ಲ, ನಾ ಹೊಡೆಯದ ಈಗ. ಬಟ್ ಮೇಡಮ್ ಅವ್ರ ಗಾಡಿ ಹೊಡಿತಾರೆ. ಬಟ್ ಈಗ ಮಳೆ ಹೊಡೆಯಂಗಿಲ್ಲ. ಈಗ ಏನೈತಿ ಪೂಜೆ ಮಾಡಿಸಿ ಈಗ ಏನೈತಿ ನಾನು ಹೊಡಿತೀನಿ ಒಬ್ಬರ ಮಠ. ಈಗ ಅಲ್ಲೇ ಬಾಹುಬಲಿ ಮತ್ತೆ ಮಮ್ಮಿ ಬರತ್ತಾರಿ. ಹಿಂಗಾಗಿ ಹೋಗ್ರಿ, ನೋಡ್ತಿರ್ಬೋದು ನೀವು, ಜುಡಿ ಐತಿ. ಫುಲ್ ಮಳೆ ವಾತಾವರಣ ಹೆಂಗ್ ತುಂಬಿಕೊಳ್ಳೋದು ನೋಡ್ರಿ ಎಲ್ಲಾ ಕಡೆ. ಫುಲ್ ಸೈಕ್. ಬರ್ರಿ ಈಗ ಇದ್ರಾಗ ಹೋಗೋಣ. ದಿಮ್ಮಿ ಬಾಳ ಇರ್ತಾವ. ಈಗ ಸರಿಯಾಗ ಹಗರ್ಕ ಗಾಡಿ ಹೊಡಿಯೋಣ ಅಂತ. ನೀವು ಮಳೆಯಾಗ ಹಗರ್ ಗಾಡಿ ಈಗ ಬಾಳ ಇರಂಗಿಲ್ಲ. ಈಗ ತಗ್ದಿನ ನೀರ್ ಇರ್ತಾವ, ನೀರ್ ಬಾಳ ಇರ್ತಾವ ತಗ್ದಿನ. ನಾವ್ ಒಬ್ಬರಾಗ ಯಾವಾಗ ತೆಗ್ದಿನ ಇರ್ತೈತಿ. ಹಾ ರೀ, ಮಮ್ಮಿನೂ ಬರತಾರ. ಈಗ ಬಾಹುಬಲಿ ಕರ್ಕೊಂಡ್ ಬರತಾನ. ಈಗ ಹೋಗೋಣ ಅಂತ. ಮೇಡಮ್ ಅವ್ರಿಗೆ ಗಾಡಿ ಪೂಜಾಕ ಸ್ವೀಟ್ ಖಾರ ಹೇಳೈತಿ. ಅದಕ್ಕೆ ಬರೀ ಹೋಗೋಣ. ಈಗ ಆಲ್ರೆಡಿ ಆಕಾಶ ಬಂದ್ ನಿಂತಾರಂತ. ಬಟ್ ಭಯಂಕರ ಮಳೆ ಐತಿ. ಇಲ್ಲೇ ಮುಂದೆ ಈ ಸೈಡ್ ರೋಡಿಗೆ ಬಂದೇವಿ. ಹಿಂಗ ಹೋಗಿ ಈಗ ಒಳ್ಳೋದ್ರೆ ಇದು 6 ಮಕ್ಳುಗಳಿಂದ ಒಳಗೆ ಹೋಗ್ಬೇಕ್ರಿ. ಈಗ ಮಠದ ಕಡೆ ಹೋಗ್ತೀವಿ. ನಮ್ದ ಗಾಡಿ ಅಲ್ಲಿ ನಿಂತೈತಿ ನೋಡ್ತೀವಿ ನಾವು. ಇಲ್ಲದೇವಿ ಬರೀ ಈಗ ಸ್ವೀಟ್ ಅದೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅಂತ, ಪೂಜೆ ಮಾಡ್ಸೋಣ ಅಂತ. ನಮ್ದು ಗಾಡಿ ಇಲ್ಲಿ ಬಂದ್ ನಿಂತೈತಿ. ಈಗ ನಾವ್ ಇಲ್ಲಿ ಗಾಡಿ ಹಚ್ಚೇವಿ. ಈಗ ನೋಡ್ಬೇಕಿಲ್ಲ ಪೂಜೆ ಮಾಡ್ಸಕ್ಕ. ಈಗ ಮೇಡಮ್ ಅವ್ರ ನಾವು ಹೋಗಿ ಬರೀಗ ಓಪನ್ ಮಾಡ್ಸ್ಕೊಂಡ್ ಬರಕ್ ಹೊಂಟೇವಿ. ಅದ ಪೂಜೆ ಅದ 2 ವೀಲರ್ ಅದ, ಅಲ್ಲಿ ಮಾಡಿಸ್ಬೇಕ. ಐ ಥಿಂಕ್ ಮೇಡಮ್ ನಮ್ಮ ಬಾಹುಬಲಿ ಅವ್ರ ಇಲ್ಲೇ ಒಳಗೆ ಹೋಗಿರ್ಬೇಕ. ನಮ್ಮ ಮಮ್ಮಿ ಸರಿ ಬಾಹುಬಲಿ ಅವ್ರ. ಹಂಗಾಗಿ ಅವ್ರ ದರ್ಶನ ಮಾಡ್ಕೊಂಬರಕ್ ಹೋಗಿರ್ಬೇಕ. ಬಟ್ ಹೊಳ್ಳಿ ಗಾಡಿ ಕಡೆ ಬರ್ತಾರ. ಹೋಗೋಣ ಅಂತಾರೆ ಅಲ್ಲಿ ಒಳಗೆ. 130 ರೂಪಾಯಿ ದಿವಸಕ್ಕೆ ಪೂಜೆಗೆ. ಈಗ ಇಲ್ಲಿ ತೆಂಗಿನಕಾಯಿ ಹೊಡೆಯೋದು ಕಿಟ್ ಕೊಡ್ತಾರ. ಮೇಡಮ್ ಅವ್ರು ಇಲ್ಲಿ ನಿಂತಾರ. ಈಗ 5 ನಿಮಿಷ ಪಾಳಿ ನಿಂತಾದ್ಮೇಲೆ ಬಂದೈತಿ. ಇಲ್ಲೇ ಸೇವೆ ಕೊಡ್ತಾರ. ಈ ಸೈಡ್ ಇದೆ ಅಲ್ಲೇ ಕೈಲಾಸ ಮಂಟಪದ ಇಲ್ಲೇ ಬಾಜುನ. ಅಲ್ಲಿಂದ ಈಗ ಬರೀ ಈಗ ಕಿಟ್ ಕೊಡ್ತಾರ ತಂದ.
ರಸ ಒಂದು ವೇಟ್ ನಡೆದಿತ್ತು ಅದನ್ನ ತೊಗೊಂಡು ಹೋಗೋಣ ಅಂತ ಗಾಡಿ ಕಡೆ. ಕಿಟ್ ಒಳಗೆ ಒಂದು ಕಾಯಿ, ಉದ್ದಿನ ಕಡ್ಡಿ, ತೀರ್ಥ ಕೊಟ್ಟಿದ್ದಾರೆ, ಕರ್ಪೂರ ಇದೆ. ಈಗ ಪ್ರಸಾದ ಕೊಟ್ಟಾರ ಒಂದು ಉಂಡಿ, ಅದ ಆ ಬ್ಯಾಗ್ನಾಗ ಐತಿ. ಅವಾಗಲೇ ತೋರಿಸ್ದಂಗೆ ಮೇಡಮ್ ಅವರು ಮತ್ತೊಂದು ಬುಕ್ ತಗೊಂಡಾರ ನೋಡ್ಲಿಕ್ಕೆ. ಕೊಟ್ರ ಹೋದ್ರಿ ಅಂತ ಬರ್ರಿ ಈಗ ಗಾಡಿ ಕಿಟ್ ಹೊಂಟೇವಿ. ನಂಗೆ ವಯಸ್ಸಾಗಿಲ್ಲ, ಆದ್ರೆ ಎಲ್ಲಿ ಜಾರಿ ಬೀಳ್ತೇನೋ ಅನ್ನೋ ಭಯಕ್ಕಾಗಲ್ಲ. ಸ್ಲೋ ನಡೆಯತ್ತೇರಿ, ಎಲ್ಲಿ ಜಾರಿ ಬಿದ್ದಿದೆ ಅಂತ. ಒಮ್ಮೆ ಆಲ್ರೆಡಿ ಅಲ್ಲಿ ನಿಂತಾರ ಗಾಡಿ ಕಡೆ, ನಾವಲ್ಲಿ ಹೋಗ್ಬರ್ರಿ ಈಗ. ನಾನು ಹಿಂಗ ಹೋಗ್ಲೇನು ಅಲ್ಲಿ ಕಾಯ್ದಿದ್ದೆ ಚೀಟಿ ಮಾಡ್ಸ್ಕೊರಪ್ಪ ಪೂಜೆದ, ಅದಕ್ಕೆ ಅಲ್ಲಿ ಹೋಗಿದ್ವಿ. ಹಾ ಬಾ ಅಲ್ಲೇ ಗಾಡಿ ಆಮೇಲೆ ಅದ ಬಾಹುಬಲಿ ಅಲ್ಲ ಅದಮ್ಮ ಇಲ್ಲೇ ಐತಾನ ಹುಲಿ. ಸೊ ಹಾಗಾಗಿ ಆಮೇಲೆ ಆಲ್ರೆಡಿ ಸಮಯ ಪೂಜೆ ತಟ್ಟೋಗಿದಾರ. ಬಟ್ ಈಗ ಬರ್ರಿ ನಾವು ಹೋಗಿ ಮಾಲಿ ತರೋಣ ಅಂತ. ಮೇಡಮ್ ಬರ್ತೀರ ಅಪ್ಪಾಜಿ? ಬಾ ಇಲ್ಲಿ ಮಾಲಿ ನೋಡೋಣ. ಮಮ್ಮಿ ಮಾತಾಡಿ ಡೀಲ್ ಮುಗಿಸಿ ₹100 ಮಾಲಿ ತಗೊಂತೀವಿ. ರೋಡ್ ಹೆಂಗಿತ್ತು, ಬರ್ತಾ ದಾರಿ ಹೆಂಗಿತ್ತು ಮಾ? ಹಾ ನಮ್ಮ ಮದರ್ ಇಂಡಿಯಾಗೆ ವಿಡಿಯೋ ಮಾಡೋದು ಇಷ್ಟ ಆಗೋದಿಲ್ಲ, ಹಂಗಾಗಿ ಬರ್ರಿ. ಎಲ್ಲಿ ಕ್ಲಾಸಸ್ಗೆ ಅದ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬಿಟ್ರ ಮರ ಅಲ್ಲೇ. ನಾವು ಫುಲ್ ಈ ಕಡೆ ಕೋಟ್ ಸರ್ಕಲ್. ಹಾ ಮಮ್ಮಿ ಫುಲ್ ಜಗ್ ಹಿಡಿದಿರ್ಬೇಕ. ಬರ್ತಾ ತಳಿಗೆ ಅವ್ರ ಹಾಕ್ತಾರ, ಅವ್ರ ಕಟ್ತಾರ ಮಮ್ಮಲ್ಲಿ हर ओम याननं भूतगणादिदेवीतमकपैतमुलचारभक्षितमादुतं धूपविनाशकारणमाविघ्नेश्वरभारवन्दजम्। हर ओम गुरुब्रह्मा गुरुविष्णु गुरुदेव महेश्वर गुरु साक्षात् परब्रह्म तस्मै श्रीगुरवे नमः। हर ओम चिदम्बरमठाधीशं सिद्धारूढमतीश्वरम् रूपेण पार्वतीपते शिव हर 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 महादेव शिवाय नमः ओम। काय चला तोर ಕೈ ಚಲ ಅಲ್ಲಿ ಮುಂದೆ ಇದೇ ಬಿಡು ಪೂಜೆ ಮಾಡು. जय नमः पार्वतीपते शिव हर 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 महादेव। हर ओम गुरुराज सिद्धारूಢ ಸಮತ ಬೆಳಗುವಿನಾರತಿಯ ಗುರುವರ ಬೆಳಗುವಿನಾರತಿಯ ಮೋಕ್ಷಾವೇಕ್ಷೆಗೆ ತತ್ವಂತರನಾಳತ್ವ ಬೋಧಿಸಿರಿ ಗುರುವರ ಅರ್ಥವ ಬೋಧಿಸಿರಿ ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿರಿ ಗುರುವರ ಚಾರವ ಮಾಡಿಸಿರೆ ರಾಮಧಾಮ ಶ್ರೀರಾಮವಿಲ್ಲ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧ ಬನಾಪಿಸಿ ಜಗದ ಶಾಂತಿಯ ಬೀರಿರಿ ಗುರುವರ ಶಾಂತಿಯ ಬೀರಿಸಿರಿ ಶರಣ ಭಜಕರಾವರಿ ಗುರುವರ ತ್ವರಿತತಿ ನಾತಿಸಿರಿ ವರಭೋಲದಾಪುರ ದೈವದಿಂದಲೇ ನಿರುತತಿ ಮಾತಿಸಿರಿ ಗುರುವರಂದು ತತಿ ಮಾತಿಸಿರಿ ಗುರುರಾಜ ಸಿದ್ಧಾರೂಢ ಸಮತ ಬೆಳಗುವಿನಾರತಿಯ ಗುರುವರ ಬೆಳಗುವಿನಾರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಆದಿದಂ ನಿರಂಜನಂ ನಾದಬಿಂದುಕಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ದೇವ पार्वती शिव हर 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 महादेव शिव हर 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 महादेव। काय ಬಿಟ್ರಲ್ಲಿ ಚಿಲ ಕೊಡ್ರ ಮೈ ಬಳಿ ಬಂದು ಕೆರಿ ತುಂಬಿ ಕೆರಿ ಕಟ್ಟ ಹೋಗೋದು ಬಂದಲ್ಲ ಹರ ಓಂ ದಿನಮಾಚನೆ ಒಂದು ಗ್ರಾಂಧಿರಿ ರವರ ನೀರಿ ಕಾಂತಗ ಹತ್ತಿದಿಂದ ಲಿಂಬೆ ಹಸ್ತಾವ
ನಾನು ಬಾ ಮತ್ತೆ ಅದಕ್ಕೆ ನೀನು ಹೋಗ ಅಂದೇನೆ ನೀನು ಗೈಸ್ ಈಗ ಮೇಡಮ್ ಅವ್ರ ಕುಂತ ಲಿಮಿನ ಅಷ್ಟತ್ತಾರ. ಗಾಡಿ ಸ್ಟಾರ್ಟ್ ಮಾಡು, ಗಾಡಿ ದುಗಿಸ್ತೀನಿ ಅದನ್ನ. ಚಾವಿ ಅದ್ರಾಗ ಇರ್ಬೇಕಲ್ಲ. ಕರೆಕ್ಟ್ ಇಟ್ಟಿ ಲಿಮಿನ. ವಾ ಹಿಂಗ್ ಹೊಳಸಿಂಗ್ ಹಿಂಗ ಮಾಡಿ ಹಚ್ಚ ನಡೀದಿ. ಬಿಡ ಸಾಕ್ ಒಳ್ಳೆ ಸಾಕ್ ಬಿಡ. ಫೈನಲ್ ನಮ್ ಗಾಡಿ ಪೂಜೆ ಆತ. ಮೈಮ್ಯಾಗ ಬರ್ತೇನ ಗೈಸ್. ಅವಾಗ್ಲೇ ನಾನು ಗುಡಿ ಒಳಗೆ ಹೋಗಿದ್ದಿಲ್ಲ, ಹಂಗಾಗಿ ಎಲ್ಲ ಮೊದಲು ಐತಿ. ಅಲ್ಲಿ ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ, ಕಾರಣದಿಂದ ಏನಿಲ್ಲ. ಇಷ್ಟ ತೋರಿಸ್ತಾ ಇಲ್ಲ ನೀವು ಅವ್ರಿಗೆ ಅಂತ. ನಾವು ಪೂಜೆ ಗೀಜೆ ಮುಗಿಸ್ಕೊಂಡು ನಾನು ಮಮ್ಮಿ ಎಲ್ಲರೂ ಪ್ರಸಾದ ಕೊಂಟೇವಿ. ನಮ್ಮ ಬಾಹುಬಲಿ ಅವರು ಬರಲಿಲ್ಲ, ಅವ್ರು ನಾನ್ ವೆಜ್ ತಿಂದಿದ್ದಾರೆ ಮಧ್ಯಾಹ್ನ. ಆದ ಕಾರಣದಿಂದ ಬರ್ರಿ ಈಗ ಒಳಗೋಣ, ಪ್ರಸಾದ ತೊಗೊಳ್ಳೋಣ ಅಂತ. ಗಲ್ಲಿಲ್ಲ ಪ್ರಸಾದ ಗೀಸಾದ ತೊಗೊಂಡು ಹೊರ ಬಂದ್ವಿ. ಮತ್ತು ಮಮ್ಮಿ ಮೇಡಮ್ ಅವ್ರು ಬರತ್ತಾರ, ಅದರಿಂದ ಅವ್ರ ನಮ್ಮ ಬಾಹುಬಲಿ ಅವ್ರ ಪಾಪ ಅವಾಗಿಂದ ಇಲ್ಲೇ ಹೊರಗೆ ನಿಂತಾರ. ಅದ್ರ ಈಗ ಗಾಡಿ ತೊಗೊಂಡು ಹೋಗೋಣಂತ. ಆ್ಯಕ್ಚುಲಿ ಈಗ ಮೇಡಮ್ ಅವ್ರ ಮಮ್ಮಿ ಪಾಪ ತೋರ್ಸಕ್ಕೆ ಹೋಗ್ಬೇಕು ಗಾಡಿ, ಹೀಗಾಗಿ ಗಾಡಿ ತೊಗೊಂಡು ನಾವು ಈ ಸೈಡ್ ಹೋಗ್ತೀವಿ. ಈಗ ಬಾಹುಬಲಿ ಮಮ್ಮಿ ಕರ್ಕೊಂಡು ನಮ್ಮ ಮನೆ ಕಡೆ ಹೋಗೋಣ. ಅದಕ್ಕೆ ಬರ್ರಿ ಈಗ ಮೇಡಮ್ ಅವ್ರ ಮಮ್ಮಿ ಬಂದ್ರಂದ್ರೆ ಹೋಗೋಣ. ಬಟ್ ಮಳಿ ಇನ್ನೂ ಚಿಟಿ ಐತ್ರಿ. ಸರ್ ಮೇಡಮ್ ಅವ್ರ ಮನೆ ಕಡೆ ಬಂದೇವಿ. ನೋಡ್ರಿ ಮಮ್ಮಿ ಅದಾರ, ಗಾಡಿ ಐತಿ ನೋಡ್ತಾರೆ. ಈಗ ಅವ್ರ ಪಪ್ಪ ಅವ್ರ ಅಜ್ಜಿ ಅದು ಬರತ್ತಾರ, ಎಲ್ಲರೂ ತೋರ್ಸಕ್ಕೆ ಈಗ ನೋಡ್ಬೋದು. ಗಾಡಿ ಮಾಡ್ದ ಹಿಂದ ಹಂಗೆ ಹೆಚ್ಚು ಗೈಸ್. ಮೇಡಮ್ ಅವ್ರ ತಮ್ಮ ರಾಖಿ ಗಾಡಿನ ಮ್ಯಾಗ ತೊಗೊಂಡಿ ರಜೆ ರತಿ ಓಕೆ. ಈಗ ಮಾಡ್ರಿ ಬ್ರೇಕ್ ಹಿಡ್ರಿ. ಚಲೋ ಐತ್ರಿ, ಬ್ರೇಕ್ ಹಿಡಿದು ಸ್ಟಾರ್ಟ್ ಮಾಡ್ರಿ. ಹಾಂ ಕೆಳಗಿಂದ್ರಿ. ಕರೆಕ್ಟ್. ರಾಕಿ ಯಾವ ಗಾಡಿ ಒಯ್ದಾರ ಅಂತ ನೋಡೋದು. ವಾಪಸ್ ನಾವೇನೈತಿ ಪೂಜೆ ಗೀಜೆ ಮುಗಿಸ್ಕೊಂಡು ಹೊಂಟೇವಿ. ವಾಪಸ್ ನಮ್ಮ ಗಾಡಿ ಐತಿ. ನಮ್ಮ ಬಾಹುಬಲಿ ಅನ್ನೋರ್ ಮನೆ ಕಡೆ ಹೋಗಿ ನಮ್ಮ ಗಾಡಿ ಇಸ್ಕೊಂಡ ಹೊಂಟೇವಿ. ಟೈಮ್ ಕೂಡ 10 ಐತಿ. ಮೇಡಮ್ ಅಲ್ಲಿ ಮುಂದೆ ಹೊಂಟಿದಾರ, ಫುಲ್ ಜೋಸ್ನ ಗಾಡಿ ಹೊಡ್ಕೊಂಡು ಸ್ಪೀಡ್ನೇ ಹೊಂಟಾರೆ ಮೇಡಮ್. ನೋಡ್ತಿರ್ಬೋದು ಮೇಡಮ್ ಇಲ್ಲೇ ಮುಂದೆ ಹೊಂಟಾರ. ಫುಲ್ ಎಕ್ಸೈಟ್ಮೆಂಟ್ ಆಗಿ ಗಾಡಿಗಳು ಹೊಂಟಾರವ.
ಈಗ ಮನೆ ಕಡೆ ಬಂದೇರಿ. ಬರೀ ನಿಮ್ಗೆ ಮೇಡಮ್ ಅವ್ರ ಗಾಡಿ ಸಂಬಂಧ ಒಂದು ಹೆಲ್ಮೆಟ್ ತೊಗೊಂಡ್ರಿ, ಅದನ್ನು ತೋರಿಸ್ತೇನೆ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ. ಸರ್ ಇಲ್ಲಿ ನೋಡ್ತಿರ್ಬೋದು ನಮ್ದು ಗಾಡಿ ಪಾರ್ಕ್ ಆಗೈತೆ. ಈ ಗಾಡಿ ಇಲ್ಲೇ ನಮ್ದು ಪ್ಯಾಷನ್ ಪಾರ್ಕ್ ಆಗೈತಿ. ಈಗ ಮ್ಯಾಗ ಅಂತ ಮನೆ ಒಳಗೂ ತೋರಿಸ್ತೇನೆ ನಿಮ್ಗೆ. ನಮ್ಮ ಮೇಡಮ್ ಅವ್ರದ್ದು ಹೊಸ ಗಾಡಿ ಸಿಡಿ ಹೊಸ ಹೆಲ್ಮೆಟ್. ಮೇಡಮ್ ಅವ್ರ ಗಾಡಿ ನೋಡಿದ್ರಿ ಹೊಸದು. ಈಗ ಮೇಡಮ್ ಅವ್ರದ್ದು ಹೆಲ್ಮೆಟ್ ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ. ಆಕ್ಚುಲಿ ಇದನ್ನ ಗಾಡಿ ಸುತ್ತಿನ ತರ್ಬೇಕಿತ್ತ, ಬಟ್ ಮಳೆ ಗದ್ದಲ್ದಾಗ ಮರ್ತು ಬಿಟ್ವಿ ನಾವು. ಸೊ ಈಗ ಗೋಳಿ ಯಾವ ಕಲರ್ ಇರ್ಬೋದ ಕಮೆಂಟ್ ಒಳಗ ಹೇಳ್ರಿ, ತಿಳಿಸಿ ಯಾವ ಕಲರ್ ಇರ್ಬೋದು. ಇವನ್ನ ತೋರಿಸ್ತೇನೆ ನಾನು. ಆದ್ರೂ ನೋಡ್ರಿ ಮೇಡಮ್ ಅವರ ಹೆಲ್ಮೆಟ್ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಹೊಸ ಗಾಡಿ ಹೊಸ ಹೆಲ್ಮೆಟ್. ಹೃತ್ಪೂರ್ವಕವಾದ ಧನ್ಯವಾದಗಳು ಪೂರ್ವಕವಾದ ಅಭಿನಂದನೆಗಳು ಸರ್. ಅಭಿನಂದನೆಗಳು. ಮೇಡಮ್ ಅವ್ರ ನೋಡ್ರಿ, ಈಗ ನನ್ನ ಹೆಲ್ಮೆಟ್ ಹೊಸ ಹೆಲ್ಮೆಟ್ ಸ್ಟೀಲ್ ಬೋರ್ಡ್ ಕಮ್ಮಿ ಇದೆ, ಬಟ್ ನಂಗೆ ಭಾಳ ಕೈದಿ ಇದೆ ನೋಡ್ರಿ. ಇದು ಗಾಳಿ ಹಾಕ ಇದು ಹಿಂಗೆ ಮ್ಯಾಗ ಮಾಡಿದ್ರೆ ಒಳಗೆ ಗಾಳಿ ಬರ್ತೈತಿ. ಇದು ಹಿಂಗೆ ಕ್ಲೋಸ್ ಮಾಡಿದ್ರೆ ಒಳಗೆ ಗಾಳಿ ಬರಲ್ಲ ಅಂದ್ರೆ ಮಳೆ ಟೈಮಿಗೆ. ಮತ್ತೆ ಇಲ್ಲಿ ಸೈಡ್ ಒಂದು ಅಕಸ್ಮಾತ್ ನಿಮ್ಗೆ ಏನಾದ್ರು ತಲೆ ಕೆರೆತ್ತಂದ್ರೆ ಇಲ್ಲಿ ಕೈ ಹಾಕಿ ಕೆರ್ಕೋಬೋದು. ಕರ್ಕೊ ಹಾಕಿ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಈ ಸೈಡ್ ಅಷ್ಟೇ ಕೆರ್ಕೋಬಹುದು, ಈ ಸೈಡ್ ಕೆರ್ಕೊಳಕ್ ಆಗಲ್ಲ. ಹಾಗಿಲ್ಲ. ನಾನು ಏನೋ ಪಿಕ್ಚರ್ ಹೀರೋಯಿನ್ಸ್ ಮಾಡ್ತಾರಲ್ಲ ಹಂಗ. ಮೇಡಮ್ ಅವ್ರದ ಲುಕ್ ಇದೆ ವಿತ್ ಹೆಲ್ಮೆಟ್. ಇದು ಮ್ಯಾಗ ಸ್ಟಿಕ್ಕರ್ ಐತ್ರಿ, ಇದನ್ನು ತೆಗಿಬೋದ. ಹೆಲ್ಮೆಟ್ ಹಾಕಕ್ ಬರತ್ತಿಲ್ಲ ನಾನು, ಬರತ್ತಿಲ್ಲ ಅಲ್ಲಿ. ಹಂಗೆ ಹಾಕೋದ ಕೆಳಗಿನ ಹಾಕ್ತೀನಿ. ಹಂಗ ಕರೆಕ್ಟ್. ಎಸ್. ನಾನು ಹೆಂಗಿರ್ತೀನಿ ನನ್ನ ಹೆಲ್ಮೆಟ್. ಆಕ್ಚುಲಿ ನಂಗೆ ಭಾಳ ಇಷ್ಟ ಆಗೈತ್ರಿ. ನನ್ನ ಗಾಡಿ ಒಳಗೂ ಬ್ಲ್ಯಾಕ್ ರೆಡ್ ಐತಿ. ಸೊ ಇದ್ರೊಳಗೂ ಸ್ವಲ್ಪ ಬ್ಲ್ಯಾಕ್ ರೆಡ್ ಐತಿ. ಬ್ಲ್ಯಾಕ್ ರೆಡ್ ಇಲ್ಲ, ರೆಡ್ ಅದ, ಶೈನಿ ರೆಡ್ ಅದ. ಸೊ ಭಾಳ ಇಷ್ಟ ಆಗೈತಿ. ಮೇಡಮ್ ಅವ್ರು ಆಕ್ಚುಲಿ ರೆಡ್ ಗಾಡಿ ಐತಂತ ರೆಡ್ ಹೆಲ್ಮೆಟ್ ಬೇಕಂತ ತಗೊಂಡಿದ್ರಿ. ಇದು ಆಕ್ಚುಲಿ ಬ್ಲ್ಯಾಕ್ ರೆಡ್ ಅದು ಮಿಕ್ಸ್ ಐತಿ, ಇದು ಬ್ಲ್ಯಾಕ್ ರೆಡ್ ಮಿಕ್ಸ್ ಆಗೈತಿ. ಆತ ಕಾಂಬಿನೇಷನ್ ಅಂತ ಹೇಳ್ಬೋದ. ನಿಮ್ಗೆ ಹೆಂಗ ಅನಿಸ್ತ ಹೊಸ ಗಾಡಿ ಹೊಸ ಹೆಲ್ಮೆಟ್ ಹೊಸ ವ್ಲಾಗ್ ಹೊಸ ವ್ಲಾಗ್ ನಿಮ್ಗೆ ಹೆಂಗ ಅನ್ಸ್ತದೆ ನಿಮ್ಮ ಗಾಡಿ ಬಗ್ಗೆ? ಹಿಂಗಿತ್ತು ನಮ್ದು ಇವತ್ತಿನ ಡೇ. ನಿಮ್ಗೆ ಈ ಬ್ಲಾಗ್ ಹೆಂಗ ಅನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ಮೇಡಮ್ ಅವ್ರಿಗೂ ಭಾಳ ಖುಷಿ ಆದಂತ ಹೇಳ್ತಾರೆ. I'm also very happy.